ಟೇಸ್ಟ್ ತಿಂತಾ ಇದ್ದೀನಿ. ಉಪ್ಪಿಲ್ಲ, ಖಾರ ಇಲ್ಲ, ಗೊತ್ತಾಗ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಐತೆ. ನನ್ನ ಕಾಲೇಜಲ್ಲಿ ಎಷ್ಟು ಪಂಕ್ಚುಯಲ್ ಆಗಿದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತಿದ್ದೆ. ಗೈಸ್ ಇವಾಗ ಜಗಳ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಕತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವಾಗ ಎದ್ವಿ ಬಿಕಾಸ್ ಮೆಸೇಜ್ ಹಾಕಿದ್ರು ನೈಟು ಮಾರ್ನಿಂಗ್ 2 ಕ್ಲಾಸ್ ಇಲ್ಲ ಅಂತ. ಸೊ ಹಾಗಾಗಿ ಲೇಟಾಗಿದ್ವಿ. ಫ್ರೆಶ್ ಅಪ್ ಆಗಿ ಬಂದು ತಿಂಡಿಗೆ ಅಂತ ಅಂದ್ಬಿಟ್ಟು ಹೋದೆ. ಹೊಟ್ಟೆ ಸಖತ್ ಹಸ್ವಾಗ್ತಿತ್ತು ಅಂತ ಹೋದೆ. ನೋಡಿದ್ರೆ ಬೆಳಗ್ಗೆನೇ ಪೂರಿ ಮತ್ತು ಇದನ್ನು ಮಾಡಿಬಿಟ್ಟಿದ್ದಾರೆ ಗೈಸ್. ತಿನ್ನೋಕ್ಕಾಗಲ್ಲ, ಬಟ್ ವಿಧಿ ಇಲ್ಲ, ತಿನ್ನಲೇಬೇಕು. ಅದು ನೋಡೋಣ, ಅದು ತಿಂದ್ಬಿಟ್ಟು ಪಪ್ಪಾಯ ಏನಾದರೂ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಪಪ್ಪಾಯ ಮತ್ತು ಅದೆಲ್ಲ ಅಲ್ಲಿಟ್ಟಿದ್ದೀನಿ, ಆಮೇಲೆ ಕಟ್ ಮಾಡ್ಕೊತೀನಿ. ಹೊಟ್ಟೆ ಹಸಿವಿಗೆ ಏನು ಇರೋಕ್ಕಾಗ್ತಿಲ್ಲ. ಫಸ್ಟ್ ತಿಂದ್ಬಿಡ್ತೀನಿ, ಆಮೇಲೆ ಅಲ್ಲಿ ಕಟ್ ಮಾಡ್ಕೊತೀನಿ ಅದನ್ನು. ಫಸ್ಟು ಟೇಸ್ಟ್ ನೋಡೋಣ ಬನ್ನಿ. ಬೌಲು ತೊಗೊಂಡೋಗಿಲ್ಲ ನಾನು, ಏನಾದರೂ ರೈಸ್ ಕೊಡ್ತಾರೆ ಅಂತ ಹೋದೆ, ಬೌಲ್ ತೊಗೊಂಡೋಗಿರಲಿಲ್ಲ. ಅದರಲ್ಲೂ ಎಣ್ಣೆ ಇರೋದನ್ನೆಲ್ಲ ಬಿಟ್ಟು ಎತ್ಕೊಂಬಂದಿದ್ದೀನಿ. ಅಂದರೆ ಎಣ್ಣೆ ಜಾಸ್ತಿ ಇರೋದೆಲ್ಲ. ಏನು ಟೇಸ್ಟ್ ಗೊತ್ತಾಗ್ತಿಲ್ಲ, ಬಟ್ ತಿಂತಾ ಇದ್ದೀನಿ ಅಷ್ಟೇ. ನೋಡೋಕೆ ಮಾತ್ರ ಎಷ್ಟು ಕಲರ್ಫುಲ್ಲಾಗಿ ಐತಾನೆ, ಸೇಮ್ ಅದೇ ಥರ ಏನು ಟೇಸ್ಟ್ ಇಲ್ಲ ಗೈಸ್. ಟೇಸ್ಟ್ ತಿಂತಾ ಇದ್ದೀನಿ. ಉಪ್ಪಿಲ್ಲ, ಖಾರ ಇಲ್ಲ, ಗೊತ್ತಾಗ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಆ ಥರ ಐತೆ. ಮನುಷ್ಯ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾಳೆ, ಅವಳಂತೂ ತಿನ್ನಲ್ಲ. ಪೂರಿ ಅಂತ ಅಂದ್ಬಿಟ್ರೆ ಹೊರಗಡೆ ಎಲ್ಲ ಕೆಳಗಡೆ ರೈಸ್ ಬಾತ್ ಕಟ್ಸ್ಕೊಬಿಡ್ತಾಳೆ ಪಕ್ಕ. ನೋಡಿ, ನಾನು ಅವಾಗ ವಿಡಿಯೋ ಮಾಡ್ತೀನಿ ರೈಸ್ ಪೂರಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ನೋಡೋಣ. ಪೂರಿ ಏನು ಮಾಡ್ತೀಯಾ? ಏನು ತಗೊಂಬರ್ತೀಯಾ? ಹಾಂ ಗೈಸ್, ನಾನು ಹೇಳಲಿಲ್ವಾ? ನಾನು ಹೇಳಿದೆ ಪೂರಿ ಅಂತೀನಿ ನೋಡ್ರಿ, ಅವಳು ರೈಸ್ ಬಾತ್ ತಗೊಂಬರ್ತೀನಿ ಅಂತಾಳೆ. ಪೂರಿ ಚಪಾತಿ ನಾನು ತಿನ್ನಲ್ಲ. ಎಷ್ಟು ಖರಾಬಾಗಿತ್ತು ಗೊತ್ತಾ? ಏನು ಆಲೂಗಡ್ಡೆ ಮತ್ತು ಅದು ಇದಿರುತ್ತಲ್ಲ, ಏನೋ ಕಾಬೂಲ್ ಕಡಲೆ ಬೇಯಿಸ್ಬಿಟ್ಟು ಕೊಟ್ಟಂಗಿತ್ತು. 3 ಹಾಕೊಂಬಂದೆ, ಹಂಗೆ 2 ತಿಂದೆ, ಆಗಿಲ್ಲ. 1 ಇದು ಮಾಡ್ದೆ. ಏನು ಮಾಡೋಕ್ಕಾಗಲ್ಲ, ವೇಸ್ಟ್ ಮಾಡಬಾರ್ದು ಅನ್ಕೋತೀನಿ, ಬಟ್ ತಿನ್ನೋಕ್ಕಾಗಲ್ಲ ಗೈಸ್. ಇವಾಗ ನೆಕ್ಸ್ಟ್ ಕ್ಲಾಸು 11:15ಗಿದೆ. ಡ್ರೆಸ್ ಹಾಕ್ಕೊಂಡಿದ್ದೀನಿ. ಈಗ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಬರಬೇಕು, ಮಾಡ್ಕೊಂಡು ಓಡಬೇಕು. ಇಲ್ಲಿಂದ ಹೋಗೋಕೆ ಇಲ್ಲಿ ಬಸ್ ಹತ್ಬಿಡ್ತೀವಿ ಗೈಸ್. ನೆಕ್ಸ್ಟ್ ಸ್ಟಾಪೇ, ಆದರೂ ಹೋಗೋಕ್ಕೇನಿಲ್ಲ ಅಂದರೆ ಒಂದು 10 ಮಿನಿಟ್ಸ್ ಬೇಕು. ಬಸ್ ಸಿಕ್ಕಿದ್ರೆ 2 ಮಿನಿಟ್ಸ್ಗೆಲ್ಲ ಹೊರಟೋಗ್ಬಿಡ್ತೀವಿ, ಅದಕ್ಕೆ ಲೇಟಾಗಿ ಹೊರಡ್ತಾ ಇದ್ದೀವಿ. ಈಗ ಇನ್ನೂ 10:20 ಎಲ್ಲ ರೆಡಿಯಾಗಿ ಅಷ್ಟರಲ್ಲಿ ಆಗುತ್ತೆ. ಆಗ್ಬಿಟ್ಟು ಇಲ್ಲಿ ಓದ್ಕೊಳ್ಳೋಕೆ ಅಂತ ಕೂತಿದ್ದೀನಿ, ಬುಕ್ಸ್ ಎಲ್ಲ ಎತ್ತಿಟ್ಕೊಳ್ಳೋ ಅಷ್ಟರಲ್ಲಿ ಆಗೋಗ್ಬಿಡುತ್ತೆ ಟೈಮು. ಬನ್ನಿ ಗೈಸ್. ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೆಲ್ಲ ಹಾಕೊಳ್ಳೋಲ್ಲ ಗೈಸ್, ನನಗಿಲ್ಲಿ ಸ್ವಲ್ಪ ಇದರ ಥರ ಗಾಯ ಥರ ಆಗಿಬಿಟ್ಟಿದೆ, ಅದೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಗೊತ್ತಾ? ನಾನು ಕ್ರೀಮ್ ಬೆಳೆಸ್ಕೊಡ್ತೀನಿ. ಈ ಜೆಲ್ನ ಎಲ್ಲ ಹಚ್ತಾ ಇದ್ದೀನಿ, ಅದನ್ನೇ ಹಚ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಆ್ಯಕ್ಚುಲಿ ನೈಟ್ ಹಚ್ಚಬೇಕು, ಬಟ್ ನಾನು ಏನು ಬೇರೆ ಅಪ್ಲೈ ಮಾಡಲ್ಲ ಗೈಸ್, ಇದನ್ನೇ ಹಚ್ತೀನಿ. ಫುಲ್ಲು ವಾಟರ್ ಥರ ಇದೆ. ಅದು ಹೋಗೋಷ್ಟರಲ್ಲಿ ಫುಲ್ ಗಮ್ ಥರ ಲೈಕ್ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ಕೈಗೆಲ್ಲ ಏನು ಬರೋದ ಥರ ಎಲ್ಲ ಆಗಲ್ಲ. ನಾನು ನನ್ನ ಸನ್ಸ್ಕ್ರೀನನ್ನು ನನ್ನ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ, ಊರಿಗೆ ಎತ್ಕೊಂಡು ಹೋಗಿದ್ದೆ ನನ್ನ. ಚಿಚಿ ಏನಾಗುತ್ತೆ? ಬೆಳಗ್ಗೆಯಿಂದ ಹೋಗಿದೆ, ಬರೀ 1-2 ಕ್ಲಾಸಿಗೆ ಹೋಗಿ
ಹೋಗೋಕೆ ಎಷ್ಟು ಬೇಜಾರಾಗುತ್ತೆ ಅಂದರೆ, ನಾನೇನಾದರೂ ನನ್ನ ಕಾಲೇಜಲ್ಲಿ ಎಷ್ಟು ಪಂಕ್ಚುಯಲ್ ಆಗಿದ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿರ್ತಿದ್ದೆ. ಅಲ್ಲಾಗಿ ಅಲ್ಲಿ ಕಟ್ಟೋದು ಕೂಡ ದುಡ್ಡೇ ಅಲ್ವಾ, ಅಲ್ಲಿ ಯಾಕಷ್ಟು ಪಂಕ್ಚುಯಾಲಿಟಿ ಬರಲ್ಲ. ಬರೀ ಅಲ್ಲಿ ಓಡಾಡು ಇಲ್ಲಿ ಓಡಾಡು, ತಿನ್ನು, ಮನೆಗೆ ಬಾ, ಫ್ರೆಂಡ್ಸ್ ಜೊತೆ ಓಡಾಡು. ವಿಡಿಯೋ ಕೂಡ ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಬಂದು ಅಟ್ಲೀಸ್ಟ್ ನಾನು ಎಷ್ಟೊಂದು ಮಾಡ್ತಾ ಇದ್ದೀನಿ. ಕ್ಲಾಸಸ್ ಕೇಳ್ತೀನಿ, ವಿಡಿಯೋ ಮಾಡ್ತೀನಿ, ಶಾರ್ಟ್ಸ್ಗೆ ವಿಡಿಯೋ ಮಾಡ್ತೀನಿ, 3 ವಿಡಿಯೋ ಎಡಿಟ್ ಮಾಡ್ತೀನಿ, ಆಮೇಲೆ ಅಸೈನ್ಮೆಂಟ್ ಎಲ್ಲ ಪಕ್ಕಾ ಮಾಡ್ತೀನಿ. ಬಟ್ ಅಲ್ಲಿ ಅಷ್ಟೊಂದು ದುಡ್ಡು ಕಟ್ಟಿ ಏನು ಮಾಡಲ್ಲ. ಅಟ್ಲೀಸ್ಟ್ ಡೈಲಿ ಕಾಲೇಜ್ಗೆ ಹೋಗ್ತೀನಿ, ವಿಡಿಯೋ ಆದರೂ ಮಾಡ್ತೀನೋ ಇಲ್ಲ, ಅದು ಮಾಡಲ್ಲ, ಅದು ಕ್ಯಾನ್ಸಲ್. ಎಷ್ಟು ಲೇಸಿ ಆಗ್ತೀನಿ ಇವಾಗ. ಬಂದಾಗ ಅನ್ನಿಸ್ತಿದೆಯಾ ಏಸು 3 ಮಂತ್ಸ್ ವೆಯ್ಟ್ ಮಾಡಬೇಕು. ಚೆನ್ನಾಗಿ ಕಾಣ್ತಾ ಇದೀನಾ? ಈಗ ಎದ್ದಂಗಿದೆ ಅಲ್ವಾ. ಆ್ಯಕ್ಚುಲಿ ಒಂದು 2 ಡೇಸಿಂದ ನನ್ನ ಕಣ್ಣು ಎಷ್ಟು ಆರಾಮಾಗಿದೆ ಅಂತಂದರೆ, ಎಡಿಟಿಂಗ್ ಪಾರ್ಟ್ ಇದ್ದೇ ಇರುತ್ತೆ, ಬಟ್ ನಿದ್ದೆ ಮಾಡಿದ್ರೆ ಎಷ್ಟು ಆರಾಮಿದೆ ಅಂತಂದರೆ, ನಾನು ಮನೆಗೆ ಹೋಗಿದ ತಕ್ಷಣ ಏನು ಮಾಡ್ತಾ ಗೊತ್ತಾ ಗೈಸ್, ಮನೆಗೆ ಹೋಗಿ ಒಂದು 10:30ಗೆಲ್ಲ ಪಾಚ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಿದ್ರೇ 12-1ವರೆಗೂ ಇದ್ದಿರೋದು. ಮನೆಗೆ ಹೋಗ್ಬಿಟ್ರೆ ಅದು ಬಂದ್ಬಿಡುತ್ತೆ, ಲೈಕ್ ಓದಬೇಕಿದ್ಬೇಕೆಲ್ಲ ಏನೂ ಬರಲ್ಲ, ಲೇಜಿನೆಸ್ ಬಂದ್ಬಿಡುತ್ತೆ. ನನ್ನ ಎಸ್ಪೆಷಲಿ ನನ್ನ ರೂಮಲ್ಲಿ ಕುತ್ಕೊಂಡ್ರಂತೂ ನೆಕ್ಸ್ಟ್ ಲೆವೆಲು. ಹೆಂಗೆ ಓದಬೇಕು ಅಂತ ಬಂದು ಕುತ್ಕೊಂಡವ್ರಿಗೂ ನಿದ್ದೆ ಬರ್ಸ್ಬಿಡುತ್ತೆ, ಆ ಥರ ಮಾಡ್ಕೊಂಡಿದ್ದೀನಿ ರೂಮ್ನ. ಸರಿ ಗೈಸ್, ಬನ್ನಿ ಇವಾಗ ಪಟ ರೆಡಿ ಆಗ್ಬಿಟ್ಟು ಹೋಗೋಣ. ಗೈಸ್ ಇವಾಗ ಹೊರಡ್ತಾ ಇದ್ದೀವಿ. ಕಂಟೆಂಟ್ ಇಲ್ಲಾಂದರೆ ಬೀಗ ಹಾಕೋದು ಕಂಟೆಂಟ್ ಮಾಡಬೇಕು. ಏನು ಕಂಟೆಂಟ್ ಇಲ್ಲ ಅಂದರೆ ಇದೇ ಕಂಟೆಂಟ್. ತಗೊಂಡ್ಲಾ ಇದನ್ನ, ತಗೊಂಡ್ಲ ಕೀನ. ಇವಾಗ ಕ್ಲಾಸ್ ಮುಗಿಸ್ಕೊಬಂದು ತಿನ್ನೋಕ್ಕೆ ಅಂತ ಊಟದ ಟೈಮ್ ಇವಾಗ, ಅದಕ್ಕೆ ಅಂತ ಕುತ್ಕೊಂಡಿದ್ದೀವಿ. ಬೆಳಗ್ಗೆ ಪೂರಿ ಕೊಟ್ಟಿದ್ರು. ಇವಾಗ ಇದೇನು ಟೊಮೆಟೊ ಬಾತ್ ಥರ ಅನಿಸುತ್ತೆ ನೋಡೋಕ್ಕೆ, ಬಟ್ ಇದು ತಿಂದರೆ ಹೆಂಗಿರುತ್ತೆ ಗೊತ್ತಾ, ಇವತ್ತು ಪುಳಿಯೋಗರೆ ಥರ ಐತೆ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಪುಳಿಯೋಗರೆ ಟೇಸ್ಟ್ ಕೊಡುತ್ತೆ. ಇವತ್ತೇನು ಕೊಡ್ತಿಲ್ಲ, ಬೇರೆ ಥರ ಇದೆ ಇದು. ಪುಳಿಯೋಗರೆ ಥರ ಇಲ್ಲ ಕಣೆ, ಇವತ್ತು ಬೇರೆ ಥರ ಇದೆ, ಬಟ್ ಓಕೆ ತಿನ್ಬೋದು. ಟೊಮೆಟೊ ಬ್ರಾಕೆಟ್. ನಿಮ್ಗೆ ಟೊಮೆಟೊ ಇಷ್ಟ ಅಲ್ವಾ? ಇಷ್ಟ ಇಲ್ಲ ಅಂತಲ್ಲ, ಬಟ್ ಹೇಳಿದ್ದು. ತಿನ್ಬಿಟ್ಟು ಮುಗಿಸ್ಬೇಕು. ಇವಾಗ ಹೊಟ್ಟೆ ಅಷ್ಟು ಆಗ್ತಿತ್ತಂತ ಅಂದ್ಬಿಟ್ಟು ಹಣ್ಣು ತಂದಿದ್ನಲ್ಲ, ಚಿಪ್ಪಗೆ ತಿನ್ನೋಣ ಅಂತ ತೆಗೆದ್ನಾ. ಆಹಾ, ವೆಯ್ಟ್ ಸಕ್ಕತ್ತಾಗಿದೆ. ಎಷ್ಟು ಸ್ವೀಟಾಗಿ, ಏನು ಸಕ್ಕತ್ತಾಯ್ತಂದರೆ ಆ ಥರ ಐತೆ ಗೈಸ್. ಇವತ್ತು ನೈಟಿಂದು ಸೌಂಡ್ ಸ್ವಲ್ಪ ಕಡಿಮೆ ಇಟ್ಕೊಳ್ರಿ. ಆಫ್ ಮಾಡಿದ್ನಲ್ಲೇ. ಇವಾಗ ನೈಟಿಂದು ಏನು ಊಟ ಅಂತಂದರೆ ತರಕಾರಿ ಸಾಂಬಾರು, ಅಲ್ಲ ತರಕಾರಿದೇನೋ ಪಲ್ಯ ಥರ ತರಕಾರಿದು, ಚಪಾತಿ, ರೈಸ್, ಸಾಂಬಾರು. ಇವಳು ಬರೀ ರೈಸ್ ಹಾಕೊಂಡ್ಬಂದಿದ್ದಾಳೆ. ಯಾಕಂತಂದರೆ ಯಾಕೆ ನಾವು ಮತ್ತು ಇವಳು ಮಾತ್ರ ಚಪಾತಿ ಸಾಂಬಾರು ನಾವು ಸರಿಯಾಗಿ ತಿಂತೀವಿ ಗೈಸ್. ಕಟ್ಟಿರೋ 8,000 ಸರಿಯಾಗಿ ತಿಂತೀವಿ. ಇವಳು ಸರಿಯಾಗಿ ತಿಂತಾಳೆ ಹೊರಗಡೆ ಅಷ್ಟೇ, ಅಲ್ವೇನೆ? ಪಕ್ಕ ಗೈಸ್, ಪಕ್ಕ ತಿಂತೀನಿ, ಪಕ್ಕ ಹೇಳಿದ್ದೀನಿ. ಆ್ಯಕ್ಚುಲಿ ಈ ಸಾಂಬಾರು ನನಗಿಷ್ಟ, ತರಕಾರಿ ಚೆನ್ನಾಗಿರುತ್ತೆ. ಬೇರೆ ಇದಕ್ಕೂ ಹೋಲಿಸ್ಕೊಂಡ್ರೆ ಚಪಾತಿಗೆ ಮಸ್ತಿರುತ್ತೆ. ಅಂದರೆ ನೋಡಿ, ಗ್ರೇವಿ ಥರ. ಚೆನ್ನಾಗಿದೆ, ಸ್ವಲ್ಪ ಖಾರ. ಗೈಸ್ ಇವಾಗ ಜಗಳ. ನೀನು ಹಿಂದಿನ ಟೈಮಲ್ಲಿ ನಾನು ಒಳಗೆ ಕೂಗಿದ್ದೆ ತಾನೆ, ಫೋನ್ ಇದು ರೀಸ್ಟಾರ್ಟ್ ಅಂತ ಅಲ್ಲಿ ಬೇಕು ಅಂತ ನಾನು ವಸ್ತುವಾಗಿ ಇಲ್ಲೇ ಬಿಟ್ಟು ಹೋಗ್ತಿದ್ದೆ. ಭಯ ಇದ್ರು ಧೈರ್ಯ ಇಲ್ಲೇ ಬಿಟ್ಟು ಹೋಗ್ತೀನಿ. ಇದೇ ರೀಸ್ಟಾರ್ಟ್ ನನಗೆ ಜಾಗ ಸಂಜೆಯಿಂದ ಕುತ್ಕೊಂತೀಯ, ಏನು ಕಾಮನ್ ಸೆನ್ಸ್ ಇಲ್ಲ ಬೇರೆ
ನಾಳೆಯಿಂದ ಬಿಡಕ್ಕೆ